ಮಂಡ್ಯದ ಕರ್ನಾಟಕ ಪಬ್ಲಿಕ್ ಶಾಲೆಯ ಕುವೆಂಪು ರಂಗಮಂದಿರದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಂಡ್ಯ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಂಡ್ಯ, ಶಿಕ್ಷಣ ಇಲಾಖೆ ಮಂಡ್ಯ, ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಇಲಾಖೆ ಮಂಡ್ಯ ಇವರ ಸಹಯೋಗದೊಂದಿಗೆ ಜಂತುಹುಳು ರಹಿತ ಮಕ್ಕಳು ಆರೋಗ್ಯವಂತ ಮಕ್ಕಳು ಎಂಬ ಶೀರ್ಷಿಕೆ ಅಡಿಯಲ್ಲಿ ರಾಷ್ಟ್ರೀಯ ಜಂತುಹುಳು ನಿರ್ವಹಣಾ ದಿನ ಜರುಗಿತು. ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಆಸಿಫ್ ರವರು ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಡ್ಯ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಕೆ ಮೋಹನ್ ರವರು ವಹಿಸಿದ್ದರು. ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸ್, ಒಳ್ಳೆ ವಿಟಮಿನ್ಸ್, ಒಳ್ಳೆ ನ್ಯೂಟ್ರಿಯೆಂಟ್ಸ್ ಇರ್ತವೆ, ಪೌಷ್ಟಿಕ ಪದಾರ್ಥಗಳು ಇರ್ತವೆ. ಅದರಲ್ಲಿ ಯಾವ ಆಹಾರ ಇರ್ತದೆ, ಆ ಆಹಾರದಲ್ಲಿ ಒಳ್ಳೊಳ್ಳೆ ಕಾಂಬಿನೇಷನ್ಸ್ ಇರ್ತವೆ. ಅವರು ತಿಂತಾರೆ, ನಿಮ್ಗೇನು ಉಳಿಯಲ್ಲ. ಆ ಕಾರಣಕ್ಕಾಗಿ ನೀವು ಚೆನ್ನಾಗಿ ಕೈ ತೊಳೆದು ಆಹಾರವನ್ನು ತೊಳೆದು ಸೇವನೆಯನ್ನು ಮಾಡಬೇಕು. ನೀರು ಕುಡಿಯುವಾಗ ಕೈ ತೊಳೆದು ನೀರು ಕುಡಿಬೇಕು, ಅಷ್ಟು ಹೇಳ್ತೇನೆ. ಮತ್ತೆ ಅಂಗನವಾಡಿಯಲ್ಲಿ 1 ವರ್ಷದಿಂದ 3 ವರ್ಷದ ಮಕ್ಕಳು ಅವ್ರು ಬರಲ್ಲ ಅಂಗನವಾಡಿಗೆ. ಅವ್ರನ್ನ ಎಷ್ಟು ಜನ ಇದ್ದಾರೆ ಅನ್ನೋದು ನಿಮಗೆ ಲೆಕ್ಕ ಇರ್ತದೆ. ಆಶಾವರ್ಕರ್ ಇರ್ತದೆ, ನಮ್ಮ WC ಅವರು ಇರ್ತದೆ, ನಮ್ಮ BSc ಓದಿರ್ತದೆ. ಪ್ರತಿಯೊಬ್ಬರಿಗೂ ಕೂಡ ಮಾತ್ರೆ ಸಿಗೋದು ಮಾಡಬೇಕು. ಸಿಕ್ಕಿ ವಾರ್ಷಿಕವಾಗಿ 2 ಸಲ ಕೊಡೋದು ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ತಾ ಹೇಳಲಾಗ್ತದೆ. ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಜವರೇಗೌಡ, ಏಡ್ಸ್ ನಿಯಂತ್ರಣ ಅಧಿಕಾರಿ ಡಾಕ್ಟರ್ MN ಆಶಾಲತಾ, CDPO ಕುಮಾರಸ್ವಾಮಿ, ಜಿಲ್ಲಾ RCHO ಅಧಿಕಾರಿ ಅಶ್ವಥ್ KP, ಡಾಕ್ಟರ್ ಶಶಿಧರ್, ಡಾಕ್ಟರ್ ಗಾಯತ್ರಿ, ಡಾಕ್ಟರ್ ಮಮತಾ, ನಗರಸಭೆ ಸದಸ್ಯರಾದ ಸೌಭಾಗ್ಯ, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪ್ರಾಂಶುಪಾಲರಾದ ಹನುಮಂತಯ್ಯ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ವರದಿ ನಟರಾಜ್ ಜೆಟ್ಟಿ, ಮಂಡ್ಯ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.